ಇವತ್ತಿನ ದಿನ ನಾನು ಫುಲ್ ಖುಷಿಯಾಗಿದ್ದೆ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ತಾಯಿಕೊಟ್ಟಿ ಹುಡುಗಿ ಪ್ರಿಯಾ. ಹೌದಾ? ಬರ್ರಿ ಎಲ್ಲರೂ ನಾಷ್ಟ ಮಾಡಮು. ನಾನಂತೂ ನಾಷ್ಟ ನೋಡ್ರಿ ಇವತ್ತು ಮ್ಯಾಗಿ ಮಾಡಿದೆ. ಮ್ಯಾಗಿ ಅಂದ್ರ ನನಗ ಮತ್ತ ಮನುಗ್ ಭಾಳ ಇಷ್ಟ. ಅದಕ್ಕೆ ನಾವು ವಾರದಾಗ ಒಂದ್ 2 ಸತಿ ಆದ್ರೂ ಮ್ಯಾಗಿ ಮಾಡ್ಕೊಂಡ್ ತಿಂತೀವಿ. ಮ್ಯಾಗಿ ತಿಂದಿಂದ ಕಾಫಿ ಕುಡಿಲಿಲ್ಲ ಅಂದ್ರೆ ಅದು ಅನ್ಕಂಪ್ಲೀಟ್ ಆಗಿಬಿಡುತ್ತ. ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿದಿವಿ. ಭಾಳ ಜನ ಕೇಳ್ಬಿಟ್ಟಾರ ನನ್ಗ ಈ ವಿಡಿಯೋ ಮಾಡೋದ್ರಿಂದ ಏನ್ ಯೂಸ್ ನಿನಗಂತ ಹೇಳಿ. ಭಾಳ ಜನದ ಪ್ರೀತಿ ಗಳಿಸಿನಿ, ಅದೇ ನನಗ್ ದೊಡ್ಡದು. ಇವತ್ತು ಮನು ಸರ್ಪ್ರೈಸ್ ಒಳಗ ಪಾನಿಪುರಿ ತಂದ್ಕೊಟ್ಟ. ಪಾನಿಪುರಿ ತಿನ್ಲಾರ ಭಾಳ ದಿವ್ಸನ ಆಗಿತ್ತು, ತಿಂದೇ ಇದ್ದಿಲ್ಲ. ಇದೊಂದು ಅನುಭವ ನಂಗೆ ಭಾಳ ಸತಿ ಆಗ್ಯದ. ನನ್ನ ಮನ್ಸೊಳಗೆ ಏನಾದ್ರೂ ನಾ ಅನ್ಕೊಂಡಿದ್ದೆ ಈ ತರದ್ ಇವತ್ತು ತಿನ್ಬೇಕು ಅಂತಂದ್ರೆ ಅದನ್ನ ಮನು ಹೇಳೇ ಇರಲ್ಲ, ಆದ್ರೂ ಅವ ತಂದು ಕೊಟ್ಟೇ ಬಿಟ್ಟಿರ್ತಾನ. ಅರ್ಥ ಆಯ್ತು ಅನ್ಸುತ್ತೆ. ನಾಷ್ಟ ಮಾಡ್ಕೊಂಡು ಕೂತಿದೀವಿ. ಮನು ಹೇಳ್ದ ಇವತ್ತು ಕೊಬ್ಬರಿ ಕಡುಬು ಮಾಡು ಅಂತ ಹೇಳಿ. ಇದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ವೆರಿ ಸ್ಪೆಷಲ್. ಇದು ನನಗೂ ಭಾಳ ಇಷ್ಟ ಆಗುತ್ತಾ. ತುಪ್ಪ ಇತ್ತಂದ್ರೆ ತೀರಾ ಇಷ್ಟ ನನ್ಗೆ ಯಾವ್ದಾದ್ರು ಅಡಿಗೆ ಮಾಡೋಕ್ ಬರ್ಲಿಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಡಲ್ಲ ನಾನು. ನಮ್ಮ ಮಮ್ಮಿಗೆ ಇಲ್ಲಿಕ್ ನಮ್ಮ ಅಕ್ಕ ಫೋನ್ ಹಚ್ಚಿ ಕೇಳ್ತೀನಿ, ಇಲ್ಲಾಂದ್ರೆ ಫೋನ್ ಒಳಗ್ ನೋಡ್ತೀನಿ. ಆ ರೆಸಿಪಿನ್ ಮಾಡೇ ಬಿಟ್ಟಿರ್ತೀನಿ ನಾನು. ಮನು ಮೀಶೋ ಒಳಗೆ ಇಷ್ಟು ಇಂಟ್ರೆಸ್ಟ್ ಇಂದ ಏನ್ ಸರ್ಚ್ ಮಾಡಕತ್ತಾನ ಗೊತ್ತಾ? ಅದೇನಪ್ಪಾ ಅಂದ್ರ ಮನುಗ್ ಜಸ್ಟ್ ನಾ ಜೋಕಿಗೆ ಹೇಳಿದೆ ನೈಟ್ ಪ್ಯಾಂಟ್ ತಗೋಬೇಕು ಅಂತ ಹೇಳಿ. ಮನು ಆನ್ ದ ಸ್ಪಾಟ್ ಮೀಶೋ ಒಳಗ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ. ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೈ. ಒಂದೇ ಪ್ಯಾಂಟ್ ಸಾಕು ಆರ್ಡರ್ ಮಾಡಂತ ಹೇಳಿದೆ, ಆದ್ರೆ ಮನು 2 ಪ್ಯಾಂಟ್ ಆರ್ಡರ್ ಮಾಡಿದ. ನಾನು ಸ್ವಲ್ಪ ರೊಕ್ಕಕ್ಕೆ ಜಾಸ್ತಿ ಲೆಕ್ಕಾಚಾರ ಹಾಕ್ತೀನಿ, ಆದ್ರೆ ಮನು ಹಂಗಲ್ಲ. ನನ್ನ ವಿಷಯಕ್ಕೆ ಬಂದ್ರೆ ಎಷ್ಟೇ ದುಡ್ಡಾದ್ರೂ ಖರ್ಚು ಮಾಡ್ತಾನ. ಒಂದ್ ಹೆಣ್ಣು ಮದುವೆ ಆದ ತಕ್ಷಣನೇ ತನ್ನ ಫ್ಯಾಮಿಲಿನೆಲ್ಲ ಬಿಟ್ಟು ತನ್ನ ಗಂಡನೇ ಎಲ್ಲ ಅಂತ ಹೇಳಿ ಬಂದಿರ್ತಾಳ. ಒಬ್ಬ ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವಳ ಖುಷಿನೇ ನನ್ನ ಖುಷಿ ಅಂತ ಹೇಳಿ ಬದುಕ್ತಾನಲ್ಲ, ಅವನೇ ಆ ಹೆಂಡತಿ ಲೈಫ್ ಒಳಗ ರಿಯಲ್ ಹೀರೋ ಆಗಿರ್ತಾನ. ಇವತ್ತಿನ ಈ ಬ್ಲಾಗ್ ಒಳಗಂತೂ ನಾನು ಸಖತ್ತಾಗಿ ಖುಷಿಯಾಗಿದ್ದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಫಾಲೋ ಆಗೋದು ಮರಿಬೇಡ್ರಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.